ಇವತ್ತಿನ ಪ್ರಯಾಣ ಕೇವಲ ಟ್ರಾವೆಲ್ ಮಾಡೋದಾಗಿರಲಿಲ್ಲ, ಬಟ್ ಇದು ಒಂದು ಪ್ರಾಮಿಸ್ದು, ನಂಬಿಕೆದು ಆ್ಯಂಡ್ ಒಂದು ಆಸೆ ಇಷ್ಟು ದಿನ ನನ್ನ ಹೃದಯದಲ್ಲಿದ್ದಿದ್ದು. ಇವತ್ತು ನಾನು ಮಂಗಳೂರನ್ನ ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದಿದ್ದು. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಡೇ 3. ಸೊ ಇವತ್ತು ನಾವು ಹೊರಡ್ತಾ ಇದೀವಿ ಧರ್ಮಸ್ಥಳ ಮಂಗಳೂರಿಂದ. ನನ್ನ ಗಾಡಿ ಎಲ್ಲ ರೆಡಿ ಆಗಿದೆ. ಈಗ ರಿಷಿ ಬಾಯ್ ಎಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಹೊರಡ್ತಿದ್ದಾರೆ. ಅವರು ಸಿದಕ್ಕ ಶೋರೂಮ್ ಹೋಗ್ತಾ ಇದ್ದಾರೆ, ಕೇಸ್ಮನೆ ಹೋಗ್ತಾ ಇಲ್ಲ, ನಾನು ಧರ್ಮಸ್ಥಳ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಹೋಗ್ತಾ ರೋಡ್ ಡಿವೈಡ್ ಆಗುತ್ತೆ. ಎಂಥದ್ದು ಉಪ್ಪಿನಂಗಡಿ ಏನೋ ಊರಂದ್ರು. ಸೊ ಅಲ್ಲಿಂದ ಅವ್ರು ರೈಟ್ ಹೋಗ್ತಾರೆ, ನಾನು ಲೆಫ್ಟ್ ಹೋಗ್ತೀನಿ. ಸ್ಟಡಿ ಫ್ರೆಂಡ್ಸ್ ಅಲ್ಲೇ ತನಕ ಇಬ್ಬರು ಜೊತೆಗೆ ಬರುತ್ತೆ. ಸೊ ನೋಡೋಣ, ಈಗ ಒಂದ್ಸಲ ಮೂವ್ ಆಗಿ ಸಿಗೋಣ. ಬಾಯ್ ಧರ್ಮಸ್ಥಳ. ಬಾಯ್ ಬಾಯ್ ಬಾಯ್. Slick and the band's real tight. Every cat in town showed up tonight, but one little chick's got them losing their minds, twirling like a tornado in saddle shoes so fine. She spins to the left, she sways to the right, petticoats flying, what a heavenly sight. The principal sweating, the chapel. ಇಲ್ಲಿಂದ ನಾನು ರಿಷಿ ಬೇರೆ ಬೇರೆ ದಾರಿ ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿಂದ ನಾನು ನನ್ನ ಬೈಕು ಧರ್ಮಸ್ಥಳದ ಕಡೆ ಹೆಜ್ಜೆ ಆಗ್ತಾ ಇದ್ವಿ. ಆದರೆ ಧರ್ಮಸ್ಥಳದಲ್ಲಿ ಏನೋ ಆಗಿತ್ತು, ಅದು ನನ್ನ ಜೀವನಕ್ಕೆ ತಿರುವು ಕೊಟ್ಟಿತ್ತು. ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನೋ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಈ ಮೋಡ ಕವಿದ ವಾತಾವರಣ, ಒದ್ದೆ ಆಗಿರೋ ದಾರಿ, ಪ್ರತಿಯೊಂದು ತಿರುವು ನನ್ನ ದೈವದ ಕಡೆ ಸೆಳಿತಾ ಇತ್ತು. ಆದರೆ ಧರ್ಮಸ್ಥಳದ ಹತ್ತಿರ ಹೋಗ್ಬೇಕಾದರೆ ಅಚಾನಕ್ಕಾಗಿ ತುಂಬಾ ನ್ಯೂಸ್ ಚಾನೆಲ್ಸ್ ಇರೋದನ್ನ ನೋಡಿದೆ. ಆ ಒಂದು ಸುದ್ದಿ ಕರ್ನಾಟಕನ ದಿಗ್ಭ್ರಮೆ ಮಾಡಿಸಿತ್ತು. ಸೌಜನ್ಯದ ಕೇಸ್ ಬಗ್ಗೆ ಕವರ್ ಮಾಡ್ತಾ ಇದ್ದಿತ್ತು. ಆದರೆ ನಾನು ಇದಕ್ಕೋಸ್ಕರ ಬಂದಿದ್ದಿಲ್ಲ. ನಾನು ಬಂದಿರೋ ಕಾರಣನೇ ಬೇರೆ ಇತ್ತು. ಒಂದು ಪ್ರಮಾಣ ಶಿವನ ಹತ್ತಿರ ಮಾಡಿದ್ದು 1 ವರ್ಷದ ಹಿಂದೆ. ಅಂಡ್ ಇವತ್ತು ನಾನು ಇಲ್ಲಿದ್ದು ಆ ಪ್ರಮಾಣನ ಉಳಿಸ್ಕೊಳ್ಳೋಕ್ಕೆ. ಫಸ್ಟ್ ಬಂದಾಯಿತು. ಇದು ಸ್ಪೆಷಲ್ ಎಂಟ್ರಿ 200 ರೂಪೀಸ್ ಕೊಟ್ಟು ತೊಗೊಂಡಿರೋದು. ಸ್ವಲ್ಪ ರಶ್ ಇದೆ. ಆ ಕಡೆ ಎಲ್ಲ ಇದ್ದಾರೆ, ಜನರಲ್ ಕ್ಯೂ ತೋರಿಸ್ತೇನೆ ನೋಡಿ. ಇದೇ 1 ವರ್ಷದ ಹಿಂದೆ ಕೆಲಸನೂ ಶುರುವಾಗಿತ್ತು, ಬಟ್ ನನ್ನ ಹತ್ರ ಒಂದು ಬಿಡುಗಾಸು ಇರಲಿಲ್ಲ. ಏನ್ ಮಾಡ್ತಾ ಇದ್ದೀನಿ ಅಂತ ಅರ್ಥನೂ ಆಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಬಂದು ಆ ಶಿವನ ಹತ್ತಿರ ಒಂದು ಕನಸು ನೆರವೇರಿಸಿದರೆ ನಾನು ಬಂದು ನೆಲದ ಮೇಲೆ ಕೂತು ಊಟ ಮಾಡ್ತೀನಿ ಅಂತ ಅಂದುಕೊಂಡಿದ್ದೆ. ಇವತ್ತು ಒಂದು ಭಕ್ತನಾಗಿ ನೆಲದ ಮೇಲೆ ಕೂತು ಊಟ ಮಾಡ್ತಾ ಇದ್ದೆ. ಎಷ್ಟೋ ವರ್ಷದ ಕನಸು, ಕಷ್ಟ, ಅವಮಾನ, ನಿದ್ದೆ ಬಾರದ ರಾತ್ರಿಗಳು, ಇವೆಲ್ಲದಕ್ಕೂ ಒಂದೇ ಸಲ ಉತ್ತರ ತೋರಿಸಿತ್ತು. ಇದೊಂದೇ ಟೆಂಪಲ್ ಆಗಿರಲಿಲ್ಲ, ನನ್ನ ಕೂಗು ಬೇರೆ ದೇವಸ್ಥಾನದಲ್ಲಿ ಸಹ ಮುಟ್ಟಿತ್ತು. ನಾನು ಮುಂದಿನ ದೇವಸ್ಥಾನದ ಕಡೆ ಹೊರಟಿದ್ದೆ. ಅದೇ ಸೌತಡ್ಕ ಗಣೇಶ ದೇವಸ್ಥಾನ. ಆ ಜಾಗದಲ್ಲಿ ಜನರು ಅವರ ಕೋರಿಕೆಯನ್ನು ಗಂಟೆ ಮುಖಾಂತರವಾಗಿ ಕಟ್ತಾ ಇದ್ರು. 1 ವರ್ಷದ ಹಿಂದೆ ಅದೇ ಪ್ರಮಾಣ ಇಲ್ಲಿ ಸಹ ಮಾಡಿದ್ದೆ. ಆ ಆಸೆಯನ್ನು ಈಡೇರಿಸಿದರೆ ನಾನು ಇಲ್ಲಿ ಬಂದು ಒಂದು ಗಂಟೆ ಕಟ್ತೀನಿ ಅಂತ. ಸೊ ಧರ್ಮಸ್ಥಳದಿಂದ ಆಚೆ ಈ ಕಡೆ ನಾನು ಸೌತಡ್ಕ ಮಹಾಗಣಪತಿ ಟೆಂಪಲ್ ಬಂದಿದ್ದೀನಿ. ಸೊ ಇಲ್ಲದ ರೂಲ್ಸ್ ಗೊತ್ತಲ್ವಾ, ಒಂದು ಸಲ ಏನಾದರೂ ಬೇಡ್ಕೊಂಡು ಹೋಗ್ಬೇಕು. ಬೇಡ್ಕೊಂಡು ಹೋದ್ಮೇಲೆ ನೀವೇನು ಬೇಡ್ಕೊಂಡಿರ್ತೀರಲ್ಲ ಅದು ನೆರವೇರಿದ ಮೇಲೆ ನನಗೆ ಬಂದು 1 ಗಂಟೆ ಕಟ್ಟಬೇಕು. ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಅದು ಕೆಲಸ ಆಗಿದೆ. ಸೊ ಅದಕ್ಕೆ ಈಗ ಬಂದು ಗಂಟೆ ಕಟ್ತಾ ಇದ್ದೀನಿ. ಸೊ ಇನ್ನೊಂದು ಟಿಪ್ ಏನಂದರೆ, ಗಂಟೆ ನೀವು ನಿಮ್ಮೂರಿಂದ ತೊಗೊಂಬನ್ನಿ. ಇಲ್ಲಿ ಭಾಳ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಆ್ಯಂಡ್ ಇಲ್ಲಿ ಗಂಟೆ ಕಟ್ಟಬೇಕು ಅಂದರೆ ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಟೋಕನ್ ತೊಗೊಂಡು ಕಟ್ಟಬೇಕು. ಆ ಕಾರಣಕ್ಕಾಗಿ ನಾನು ಈ ಗಣೇಶನ ಮುಂದೆ ಇದ್ದೆ. ಸೊ ಇವತ್ತು ಬಂದು ಆ ಗಣೇಶನ ಮುಂದೆ ನಿಂತು ನಾನು ಆ ಗಂಟೆಯನ್ನು ಕಟ್ತಾ ಇದ್ದೆ. ನನ್ನ ಮುಂದಿನ ಒಂದು ಕೊನೆ ದೇವಸ್ಥಾನಕ್ಕೆ ಪಯಣ ಶುರುವಾಗಿತ್ತು. ಈ ದೇವಸ್ಥಾನಕ್ಕೆ ಹೋಗಬೇಕಾದರೆ ದಾರಿ ಕಾಣಲಾರದಷ್ಟು ಮಳೆ. ಸೂರ್ಯ ಟೆಂಪಲ್, ಉಜಿರೆ. ಅಲ್ಲಿ ಹೋಗಿ ಆ ಪೂಜಾರಿಯವರ ಹತ್ರ ಕೇಳಿದೆ, ನನ್ನ ಹರಕೆ ತೀರಿಸಬೇಕು. ಅವರು ಅಲ್ಲೇ ತೋರಿಸಿ ಅಲ್ಲಿಂದ ಒಂದು ಟಿಕೆಟ್ನ ತೆಗೆದುಕೊಂಡು ಆ ಟಿಕೆಟ್ಗೆ ಬರುವ ಒಂದು ವಸ್ತುವನ್ನು ಆ ದೇವರಿಗೆ ಅರ್ಪಿಸಿದರೆ ನನ್ನ ಹರಕೆ ಆ ದೇವರಿಗೆ ಮುಟ್ಟಿದಂತೆ ಅಂತ
ಅವರು ಹೇಳಿದ್ರು. ಅದೇ ತರ ಮಾಡಿ ನನ್ನ ಈ ಎಲ್ಲ ದೇವರದ ಹರಿಕೆಯನ್ನು ತೀರಿಸಿದೆ. ನನ್ನ ಫ್ರೆಂಡಿನ ಹೋಮ್ ಸ್ಟೇಗೆ ರೀಚ್ ಆಗಿ ಡೇ 1 ಅಲ್ಲಿ ಯಾವ ಹೋಮ್ ಸ್ಟೇ ಅಲ್ಲಿ ಇದ್ದೋ ಅದೇ ಹೋಮ್ ಸ್ಟೇಗೆ ಹೋದೆ. ಎದ್ದು ಇದೇ ಹೋಮ್ ಸ್ಟೇಯಿಂದ ನಾನು ನಮ್ಮ ಊರಿನ ಕಡೆ ಪಯಣ ಶುರು ಮಾಡಿದೆ. ವಾಗಿದ್ದ ನನ್ನ ಹೃದಯ ದೇವರಿಗೆ ನನ್ನ ಹರಿಕೆಯನ್ನು ತೀರಿಸಿದೆ ಎನ್ನೋ ಸಂತೋಷ ಎರಡು ನನ್ನ ಹೃದಯದಲ್ಲಿ ತುಂಬಾ ಖುಷಿಯನ್ನು ಉಂಟು ಮಾಡ್ತಾ ಇತ್ತು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಗುಡ್ ಬೈ.